5 ವರ್ಷದಿಂದ ಸ್ಟೂಡೆಂಟ್ ಲೀಡರ್ ಆಗಿ ಯೂತ್ ವಿಂಗಲ್ಲಿ ಎಲ್ಲದರಲ್ಲೂ ಕೆಲಸ ಮಾಡ್ಕೊಂಡು ಬೆಳೆದಂಥ ಕಾಂಗ್ರೆಸ್ನ ಕಟ್ಟಾಳು ವ್ಯಕ್ತಿ. ಈವನ್ ನನಗೆ ಟಿಕೆಟ್ ಆಗುವಾಗ ಕೂಡ ಮೊಯ್ಲಿ ಸಾಹೇಬ್ರ ಮನೆಯಲ್ಲಿ ಇವರು ಗಂಗ್ರೆಕಾಲು ನಾರಾಯಣ ಸೋಮಣ್ಣ ಎಲ್ಲ ರೇಸಲ್ಲಿದ್ದರು. ಇವರೆಲ್ಲರೂ ತ್ಯಾಗ ಮಾಡಿ ನನಗೆ ಟಿಕೆಟ್ ಕೊಡೋದ್ರಲ್ಲಿ ದೊಡ್ಡ ಪಾತ್ರ ವಹಿಸಿದರು. ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮಾಡಿದ್ವಿ. ಅಣ್ಣನ್ನ KMF ನಿರ್ದೇಶಕರು ಮಾಡಬೇಕು ಅನ್ನೋದು ಆಸೆ ಇತ್ತು. ಆ ಕಾರಣಕ್ಕೆ ಚುನಾವಣೆಯಲ್ಲಿ ನಿಂತಿದ್ರು. ಆದರೆ ಕೆಲವು ಸಮಸ್ಯೆಗಳಿಂದ ಸೋಲ್ಬೇಕಾಯ್ತು. ಆದರೂ ಅವ್ರಿಗೆ ನಾಮನಿರ್ದೇಶನ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ. ನಿನ್ನೆ ಮುಖ್ಯಮಂತ್ರಿಗಳನ್ನ, ಸಹಕಾರ ಸಚಿವರನ್ನ, ಜಿಲ್ಲಾ ಉಸ್ತುವಾರಿ ಸಚಿವರನ್ನ 3 ಜನ ಮನವೊಲಿಸಿ ಅಣ್ಣಗೆ ಇವತ್ತು ನಾಮನಿರ್ದೇಶನ ಮಾಡಿದ್ವಿ. ಡೈರಿಯಲ್ಲಿ ಹೋಗಿ ಅದನ್ನು ಕೊಟ್ಟು ಅವ್ರು ಇವತ್ತಿಂದ ಅಧಿಕೃತವಾಗಿ ಡೈರೆಕ್ಟರ್ ಆಗಿರ್ತಾರೆ. ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ರಮೇಶ್ ಅಣ್ಣ ಅವರು ಪಕ್ಷ ಸಂಘಟನೆಯಲ್ಲಿ ದೊಡ್ಡ ಪಾತ್ರ ಇದೆ. ಅವ್ರ ಸೇವೆ ಬರೀ ನಂದಿ ZPಗಲ್ಲ, ಎಂಟೈರ್ ಚಿಕ್ಕಬಳ್ಳಾಪುರದಲ್ಲಿ ಅವರು ಒಂದು ಕಾಲದಲ್ಲಿ MP ಕ್ಯಾಂಡಿಡೇಟ್ ಆಗಿದ್ದವರು. ಅವರು 40-50 ವರ್ಷದಿಂದ ಅವ್ರದ್ದೊಂದು ದೊಡ್ಡ ಕುಟುಂಬ. ಅವ್ರ ಕುಟುಂಬದ ಋಣ ನನ್ನ ಮೇಲಿದೆ. ಎಳವಳ್ಳಿ ರಮೇಶ್ ಅಣ್ಣ ಅವ್ರ ಕುಟುಂಬದ ಋಣ ನನ್ನ ಮೇಲೆ ಇದೆ. ಅವ್ರ ಮಗ ಜನಾರ್ದನ್ ಅವರು ನನ್ನ ಗೆಲುವಿಗೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಇವತ್ತು ಇದಾಗಿದೆ. ಮುಂದಿನ ದಿನಗಳಲ್ಲಿ ಅವ್ರ ಮಗನ್ನೂ ಸಹ ಸೂಕ್ತ ಸ್ಥಾನಮಾನ ಕೊಡೋ ಪ್ರಯತ್ನ ಪಡ್ತೀವಿ. ಎಳವಳ್ಳಿ ರಮೇಶ್ ಅಣ್ಣನಿಗೆ ಇವತ್ತು ಗೌರವ ಸಿಕ್ಕಿದೆ. ಅವರು ಸಂಘಟನೆ 45 ವರ್ಷದಿಂದ KV ಪಿಳ್ಳಪ್ಪ ಸಾಹೇಬ್ರ ಶಿಷ್ಯ ಹಾಗೆ ಅಲ್ಲಿಂದ ಬೆಳೆದಿದ್ದಾರೆ. ಇವತ್ತು ಪಿಳ್ಳಪ್ಪನವರು ಖುಷಿಯಾಗಿರ್ತಾರೆ. ಸೊ ರಮೇಶ್ ಅಣ್ಣಂಗೆ ನಾವು ಕಾಂಗ್ರೆಸ್ ಅವರೆಲ್ಲ ಕೊಡ್ತಿರೋ ಇದು ಗಿಫ್ಟ್ ಅಂತ ಭಾವಿಸ್ತೀನಿ ಸರ್. ಜಿಲ್ಲಾ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರಾಗಿ ಮುಂದುವರಿತಾರೆ, ಇಲ್ಲಾಂದ್ರೆ ಬೇರೆ ಮುಖಂಡರಿಗೆ? ಅದು ನಾನು ರಮೇಶ್ ಅಣ್ಣವ್ರಿಗೆ, ಯಾಕೆಂದರೆ ನಾನು ಹೇಳಾರೆ ರಮೇಶ್ ಅಣ್ಣವ್ರು ಏನಾದರೂ ಜಿಲ್ಲಾ ಗ್ಯಾರಂಟಿಗೆ ರಾಜೀನಾಮೆ ಕೊಟ್ಟರೆ ಬೇರೆಯವ್ರನ್ನ ಮುಂದುವರಿಸ್ತೀವಿ. ನಾನಂತೂ ರಾಜೀನಾಮೆ ಕೇಳೋಕ್ಕಾಗಲ್ಲ. ಸೀನಿಯರ್ ಲೀಡರ್ ಅವ್ರು ಅದನ್ನೇ ಮುಂದುವರಿತೀನಿ ಅಂದರೆ ನಂದೇನು ಅಭ್ಯಂತರ ಇಲ್ಲ. ಇಲ್ಲಪ್ಪ ಅದು ಇನ್ನೊಬ್ರಿಗೆ ಅವಕಾಶ ಮಾಡಿಕೊಡು ಅಂದರೆ ಅವ್ರು ಹೇಳಿದ್ರೆ ಬೇರೆಯವ್ರಿಗೆ ಮಾಡಿಕೊಡ್ತೀನಿ. ಯಾಕೆಂದರೆ ಒಂದು ಸೀನಿಯರ್ ಲೀಡರ್ನ ನಾನು ತೆಗಿಯೋಕ್ಕೆ ರೆಡಿ ಇಲ್ಲ. ಎಸ್ ಸರ್, ಥ್ಯಾಂಕ್ ಯು ಸರ್. ಈಗ ನನಗೆ ನಾನು ನಿಲ್ಬೇಕು ಅನ್ನೋ ಆಸೆ ಏನು ಇರಲಿಲ್ಲ. ಅವರು ಘೋಷಣೆ ಮಾಡಿದ್ರು ನಮ್ಮ ಕಾಂಗ್ರೆಸ್ ಪರವಾಗಿ ಎಳವಳ್ಳಿ ರಮೇಶ್ ಅಣ್ಣವರು ನಮ್ಮ ಅಭ್ಯರ್ಥಿಯವರು ಅಂತಂತ. ಅವರು ಯಾವಾಗ ಹೇಳಿದ್ರು ನಾನು ಮ್ಯಾಕ್ಸಿಮಮ್ ಎಫರ್ಟ್ಸ್ ಮಾಡಿ ಪ್ರಯತ್ನ ಮಾಡಿದೆ. ಆದರೆ ಕೆಲವು ಮತಗಳ ಅಂತರದಲ್ಲಿ ಸೋತೆ. ಆದರೂ ಕೂಡ ವಿಶೇಷವಾಗಿ ಕಾಳಜಿ ವಹಿಸಿ ಅವರು CM ಲೆವೆಲ್ವರೆಗೂ ಹೋಗಿ ಅವರು ನನಗೆ ಈ ಸ್ಥಾನವನ್ನು ಕೊಟ್ಟಿದ್ದಾರೆ. ನಾನು ಪ್ರಾಮಾಣಿಕವಾಗಿ ನನ್ನ ರೈತರ ಸೇವೆನ ಅವ್ರು ಕೊಟ್ಟಂಥ ಗೌರವಕ್ಕೆ ನನ್ನ ಗೌರವ ಹೆಚ್ಚಿಲ್ಲ. ಇವತ್ತು ಪ್ರದೀಪ್ ಈಶ್ವರ್ MLA ಅವ್ರ ಗೌರವ ಹೆಚ್ಚಿದೆ ಈ ತಾಲೂಕಲ್ಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆತ್ಮಸಾಕ್ಷಿಯಾಗಿ ಪ್ರಾಮಾಣಿಕವಾಗಿ ಜನಸೇವೆ ನಾನು ಮಾಡ್ತೇನೆ, ಅಷ್ಟೇ. ಈಗ ಜಿಲ್ಲಾ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರು ಕೂಡ ಆಗಿದ್ರೆ ಅದರಲ್ಲಿ ಅದು ಸರ್ಕಾರ ಶಾಸಕರಿಗೆ ಬಿಟ್ಟು ವಿಚಾರ. ಅದ್ರ ಬಗ್ಗೆ ನಾನೇನು ಹೇಳೋದು. ಮಾತಾಡ್ತಾ ಭಾವುಕರಾದ್ರಿ ಅವರ ಋಣವನ್ನ ಅವರು ಒಂದು ನಂಬಿಕೆಯನ್ನು ಉಳಿಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಹೌದೌದು, ಅದು ಮಾಡ್ತೀನಿ. ಯಾಕೆ ಸರ್, ಯಾಕೆ ಭಾವುಕರಾಗಿದ್ದಕ್ಕೆ? ಏನೀಗ ಒಂದು ಅವಕಾಶ ಮಾಡಿಕೊಟ್ರಲ್ಲ, ಸಂತೋಷಕ್ಕೆ, ಆನಂದಕ್ಕೋಸ್ಕರ. ಯಾವ ರೀತಿ ಕೆಲಸವನ್ನು ಎಕ್ಸೆಪ್ಟ್ ಮಾಡ್ಬೋದು ಸರ್ ನಿಮ್ಮಿಂದ ಸಂಘದಲ್ಲಿ? ನಾನು ರೈತರದ್ದು ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲ ಹೋರಾಟ ಮಾಡ್ತೀನಿ. ಅಲ್ಲಿ ಕಮಿಟಿಯಲ್ಲಿ ಹೋಗ್ಬಿಟ್ಟು ನಾನು ಮ್ಯಾಕ್ಸಿಮಮ್ ಹೋರಾಟ ಮಾಡಿ ಇವತ್ತು ಭಾಳಷ್ಟು ಸಮಸ್ಯೆಗಳಿದೆ. ಹಾಲು ಉತ್ಪಾದಕರಿಗೆ ವಿಶೇಷವಾಗಿ ಸಮಸ್ಯೆಗಳು ಭಾಳಷ್ಟಿದೆ. ಆಮೇಲೆ ಈ ರೈತರಿಗೆ ಏನು ಸಿಗ್ತಾ ಇಲ್ಲ, ಇವನ್ ಸಗಣಿ ಉಳಿತಾ ಇಲ್ಲ. ಹಾಗಾಗಿ ಅವ್ರಿಗೆ ನ್ಯಾಯವಾದ ಒಂದು ಬೆಲೆ ಸಿಗುವಂಗೆ ಹೋರಾಟವನ್ನು ಮಾಡಿ ಪ್ರಯತ್ನ ಮಾಡ್ತೀನಿ. ಸಮಸ್ಯೆಗಳು ಭಾಳ ಇದೆ, ಅದೆಲ್ಲ ನಾನು ತಿಳ್ಕೊಂಡಿದ್ದೀನಿ. ಎಲೆಕ್ಷನ್ ನಿಲ್ಲಬೇಕಾದ್ರೇ ಆ ಸಮಸ್ಯೆಗಳೆಲ್ಲ ತಿಳ್ಕೊಂಡಿದ್ದೀನಿ. ಅದು ನಿವಾರಣೆ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಸರ್, ಓಕೆ.